ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ. ಇವತ್ತು ನಾನು ಮಾತನಾಡ್ತಾ ಇರುವುದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ದೆಹಲಿ ಪ್ರವಾಸದ ಬಗ್ಗೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೊರಟೆ ನಿಂತಿದ್ದಾರೆ. ಸಚಿವ ಸಂಪುಟದ ವಿಸ್ತರಣೆಯ ಮಾತು ಕೇಳಿ ಬರ್ತಾ ಇದೆ. ವಿಸ್ತರಣೆಯೋ ಪುನಾರಚನೆಯೋ, ಬಹುಮಟ್ಟಿಗೆ ಇದು ಪುನಾರಚನೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ನೋಡಿದಾಗ ಯಾವುದೋ ಒಬ್ಬ ಮಹಾರಾಜ ಇದ್ದಂತೆ, ಆತ ಊರು ಸುಟ್ಟು ಭಸ್ಮವಾಗ್ತಿದ್ದಾಗ ಪಿಟೀಲು ಬಾರಿಸ್ತಿದ್ದಂತೆ. ನನಗ್ಯಾಕೋ ಇದು ನೆನಪಾಗ್ತಾ ಇದೆ. ಕರ್ನಾಟಕ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದು ಒಳ್ಳೆಯ ಕಾರಣಕ್ಕಾಗಿ ಅಲ್ಲ. ಕರ್ನಾಟಕದಲ್ಲಿ ನಡೆಯುತ್ತಿರುವ ಇತ್ತೀಚಿನ ಬೆಳವಣಿಗೆಗಳೇನಿವೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಕ್ಷ್ಯವನ್ನು ಸೆಳೆದಿದೆ. ರಾಷ್ಟ್ರೀಯ ಚಾನಲ್ಗಳು ಸೇರಿದಂತೆ ಎಲ್ಲ ಬಾಯಿ ಬಂದಂಗೆ ಮುಗಿತಾ ಇದ್ದಾರೆ. ಕರ್ನಾಟಕಕ್ಕೆ ಈ ಸ್ಥಿತಿ ಬಂತಲ್ಲ ಅಂತ. ಕರ್ನಾಟಕದ ಒಳಗಡೆ ಇರುವಂತಹ ಉದ್ಯಮಿಗಳು, ITBT ಏನಿದೆ, ITBTಯ ದೊಡ್ಡ ದೊಡ್ಡ ಜನ ITBTಯಲ್ಲಿರುವಂಥವರು ಕೂಡ ಕರ್ನಾಟಕದ ಇಂದಿನ ಸ್ಥಿತಿಯ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಆತಂಕ ಮುಖ್ಯಮಂತ್ರಿ ಬೊಮ್ಮಾಯಿಯವರಿಗೆ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಅದು ದುಃಖಕರವಾದ. ಅವರು ಪಿಟೀಲು ಬಾರಿಸ್ತಿದ್ದಾರೆ. ಒಬ್ಬ ದುರ್ಬಲ ಮುಖ್ಯಮಂತ್ರಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನನಗೆ ಬಸವರಾಜ ಬೊಮ್ಮಾಯಿಯವರು ಕಾಣ್ತಿದ್ದಾರೆ. ಅವರು ಸಂಪೂರ್ಣವಾಗಿ ಯಾರಿಗೂ ನಿಯಂತ್ರಣದಲ್ಲಿ ಕೆಲಸ ಮಾಡ್ತಿದ್ದಾಗ ಕಾಣುತ್ತೆ. ಅದು ಯಾರ ನಿಯಂತ್ರಣ ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದು. ಅದು ಸಂಘ ಪರಿವಾರದ ನಿಯಂತ್ರಣ. ಅವರಿಗೆ ಮಾತನಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಮೌನವಾಗಿರೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇದು ತಪ್ಪು ಅಂತ ಹೇಳುವಂಥ ಒಂದು ಮನಸ್ಥಿತಿಯಲ್ಲೂ ಕೂಡ ಅವರಿಲ್ಲ. ಇದು ಕರ್ನಾಟಕದ ದೌರ್ಭಾಗ್ಯ. ಕರ್ನಾಟಕದ ಇತಿಹಾಸ ಏನಿದೆ ಅದು ಬೊಮ್ಮಾಯಿ ಅವರಿಗೆ ಗೊತ್ತಿಲ್ವಾ? ಕೋಮು ಸೌಹಾರ್ದತೆಗೆ ಹೆಸರಾದಂಥದ್ದು ಕರ್ನಾಟಕ. ಆದರೆ ಸಂಘ ಪರಿವಾರದ ವಿಷ ಜಂತುಗಳು ಒಂದೊಂದೇ ವಿಚಾರವನ್ನು ತೆಗೆದುಕೊಂಡು ಸಾಮರಸ್ಯ ಕೆಡಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅದು ತಡೆಯಬೇಕಾದಂಥ ಹೊಣೆಗಾರಿಕೆ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮೇಲಿತ್ತು. ಆದರೆ ಬೊಮ್ಮಾಯಿ ಆ ಹೊಣೆಗಾರಿಕೆಯನ್ನು ನಿರ್ವಹಿಸ್ತಾ ಇಲ್ಲ. ಅದು ಅವರಿಗೆ ನಿರ್ವಹಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ವೋ, ಅವರ ಕೈ ಕಟ್ಟಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಸಾಮರಸ್ಯವನ್ನು ಕಾಪಾಡಬೇಕಾದ್ದು ಅದು ಸಂವಿಧಾನಬದ್ಧವಾದ ಕರ್ತವ್ಯ. ಈ ಕರ್ತವ್ಯದಲ್ಲಿ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ. ಹಿಜಾಬಿಂದ ಪ್ರಾರಂಭವಾದದ್ದು ಒಂದೊಂದೇ ಇಶ್ಯೂಗಳನ್ನು ತೆಗೆದುಕೊಳ್ಳುತ್ತಾ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಜಾನ್ ಬಗ್ಗೆ ಗಲಾಟೆಗಳು ನಡೀತಿರುವಾಗ ಇವತ್ತು ನೋಡಿದೆ ಎಲ್ಲೋ ಹಾಸನದ ಒಂದು ವರದಿ ವಾಹಿನಿಯಲ್ಲಿ ಬರ್ತಾ ಇತ್ತು. ಮಾವಿನ ವ್ಯಾಪಾರ, ಮಾವಿನ ಹಣ್ಣಿನ ವ್ಯಾಪಾರವನ್ನು ಈ ಬಾರಿ ಮುಸ್ಲಿಮರಿಗೆ ಕೊಡಬಾರದು. ಇದು ಆಂತರಿಕವಾಗಿ ನಡೆಯುವ ಈ ಬೆಳವಣಿಗೆಗಳು ಏನಿದೆ, ಒಂದು ಅಂತರ್ಯುದ್ಧಕ್ಕೆ, ಸಮಾಜ ಒಡೆಯುವುದಕ್ಕೆ, ಜನ ಒಬ್ಬರ ವಿರುದ್ಧ ಒಬ್ಬರು ನಿಂತುಕೊಳ್ಳೋದಕ್ಕೆ, ವಿಷ ಕಕ್ಕುವುದಕ್ಕೆ ಕಾರಣ ಆಗುತ್ತೆ ಅನ್ನುವ ಅರಿವು ಮುಖ್ಯಮಂತ್ರಿಗಳಿಗೆ ಇಲ್ವಾ? ದೌರ್ಭಾಗ್ಯ. ಕರ್ನಾಟಕ ಇಷ್ಟು ದುರ್ಬಲ ಮುಖ್ಯಮಂತ್ರಿಯನ್ನು ಯಾವತ್ತೂ ಕೂಡ ನೋಡಿರಲಿಲ್ಲ. ಸಂವಿಧಾನಬದ್ಧವಾದ ತಮ್ಮ ಕರ್ತವ್ಯವನ್ನು ನಿರ್ವಹಿಸದಂಥ ನಿರ್ಲಜ್ಜ ಸರ್ಕಾರವನ್ನು ನೋಡಿರಲಿಲ್ಲ. ಆದರೆ ಇವತ್ತು ಅದು ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಇದು ಎಲ್ಲಿಗೆ ತಲುಪುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ವಾಹಿನಿಗಳು, ಕನ್ನಡ ವಾಹಿನಿಗಳಂತೂ ಸಂಪೂರ್ಣವಾಗಿ ಮಾನ ಮರ್ಯಾದೆಯನ್ನು ಬಿಟ್ಟು ವರ್ತಿಸ್ತವೆ ಅನ್ನುವ ದುಃಖ ನನಗಿದೆ. ಆ ನೋವಿದೆ, ಆ ಅಸಹಾಯಕತೆ ಇದೆ. ಎಂಥ ಸ್ಥಿತಿಗೆ ಕರ್ನಾಟಕ ಬಂದು ತಲುಪಿದೆ ಅನ್ನುವಂಥದ್ದು. ಇನಿವೆ ಬೊಮ್ಮಾಯಿ ದೆಹಲಿಗೆ ಹೋಗಿ ಏನು ಮಾಡ್ತಾರೆ? ನಾವು ಈ ಒಂದು ಕೋಮುಗಲಭೆ ಇದರಿಂದ ಸ್ವಲ್ಪ ವಿಮುಖರಾಗೋದಕ್ಕೆ ಯತ್ನ ಮಾಡೋಣ. ನಮ್ಮ ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಯತ್ನ ಮಾಡೋಣ. ಯಾಕಂದರೆ ಅದು ನಮ್ಮ ಮನಸ್ಸು ಮತ್ತು ಹೃದಯಕ್ಕೆ ನೋವನ್ನು ಕೊಡುವಂಥದ್ದು. ಸೊ ಈಗಿನ ವರದಿಗಳ ಪ್ರಕಾರ, ದೆಹಲಿ BJP ವರದಿಗಳ ಪ್ರಕಾರ ಮುಖ್ಯಮಂತ್ರಿಗಳು ತಮ್ಮ ಸಂಪುಟದ ಪುನಾರಚನೆಯ ಬೇಡಿಕೆಯನ್ನು BJP ವರಿಷ್ಠರ ಮೇಲೆ ಅವರ ಮುಂದೆ ಮಂಡಿಸಲಿದ್ದಾರೆ. ಬಹುಮಟ್ಟಿಗೆ ಈ ಬಾರಿ ವರಿಷ್ಠರು ಈಗ ಸ್ವಲ್ಪ ಫ್ರೀ ಆಗಿದ್ದಾರೆ. ಯಾಕಂದರೆ 5 ರಾಜ್ಯಗಳ ಚುನಾವಣೆ ನಡೀತು. BJP ಒಂಥರ ಉತ್ಸವದ ಆಚರಣೆಯಲ್ಲಿ ಮನಸ್ಥಿತಿಯಲ್ಲಿದೆ. ಸೊ ಈ ಬಾರಿ ಅದು ಸಾಧ್ಯ ಆಗಬಹುದು ಅಂತ.
ಈಗಿನ ವರದಿಗಳ ಪ್ರಕಾರ ಈಗಿರುವ ಸಂಪುಟದ 6 ಸಚಿವರನ್ನು ಕೈ ಬಿಟ್ಟು 4 ಸ್ಥಾನಗಳು ಖಾಲಿ ಇವೆ. ಒಟ್ಟು 10 ಜನರನ್ನು ಸೇರಿಸಿಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಮುಂದಿನ 2 ದಿನಗಳಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ದೊರಕತ್ತೆ ಅಂತ. ನಾಳೆ ಅಥವಾ ನಾಡಿದ್ದು ಇದರ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ಬೋದು. ಆದರೆ BJPಯ ಪರಿಸ್ಥಿತಿ ಮಾತ್ರ ಎಲ್ಲರೂ ಅಂದುಕೊಂಡ ರೀತಿಯಲ್ಲ. ಮಾಧ್ಯಮಗಳನ್ನು, ಸಾಮಾಜಿಕ ಜಾಲತಾಣವನ್ನು ಇಟ್ಟುಕೊಂಡು ನಮ್ಮದು ಮತ್ತು ಅತ್ಯದ್ಭುತವಾದ ಸರ್ಕಾರ ಅಂತ ಕ್ಲೇಮ್ ಮಾಡ್ಕೋಬಹುದು. ನಾವು ನಾಳೆ ಅಧಿಕಾರಕ್ಕೆ ಬಂದುಬಿಡುವುದು. ಕರ್ನಾಟಕದ ಜನ ಅಷ್ಟು ಮೂರ್ಖರಲ್ಲ. ಕರ್ನಾಟಕದ ಜನ ಉತ್ತರ ಪ್ರದೇಶದ ಜನ ಅಲ್ಲ. ಕೋಮು ರಾಜಕಾರಣ ಒಂದು ಹಂತದವರೆಗೆ ಮಾತ್ರ ಕರ್ನಾಟಕದಲ್ಲಿ ನಡೆಯುತ್ತೆ. ಅದು ಕೈ ಮೀರಿದಾಗ ಜನ ಬೇರೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಕರ್ನಾಟಕದಲ್ಲೂ ಕೂಡ ಹಾಗೆ ಬೇರೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಿದೆ ಅಂತ ನನಗನ್ಸುತ್ತೆ. ಹಾಗಿದ್ರೆ BJP ಎದುರಿಸ್ತಾ ಇರುವ ಸಮಸ್ಯೆಗಳು ಯಾವುವು ಆ ಬಗ್ಗೆ ನಾವು ನೋಡೋಣ. ಒಂದು, ಯಡಿಯೂರಪ್ಪನವರ ನಿರ್ಗಮನದಿಂದ ಉಂಟಾದ ಒಂದು ವ್ಯಾಕ್ಯೂಮ್ ಇದೆ. ಆ ವ್ಯಾಕ್ಯೂಮನ್ನು ತುಂಬುವುದಕ್ಕೆ ಸಾಧ್ಯನೇ ಇಲ್ಲ. ಯಡಿಯೂರಪ್ಪ ಸಂಘ ಪರಿವಾರದಿಂದ ಬಂದರೂ ಕೂಡ ಅವರು ಈ ರೀತಿ ಮುಖ್ಯಮಂತ್ರಿ ಆಗಿರಲಿಲ್ಲ. ಅವರು ದುರ್ಬಲರಂತೆ ವರ್ತನೆ ಮಾಡ್ತಿರಲಿಲ್ಲ. ಅದರ ಜೊತೆಗೆ ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡೋದಕ್ಕೆ ಹಲವು ಸಂದರ್ಭದಲ್ಲಿ ಯಡಿಯೂರಪ್ಪ ಕೆಲಸ ಮಾಡಿದ್ದಾರೆ. ಈಗಿರುವವರು ಹಾಗಲ್ಲ. ಈ ಒಂದು ವ್ಯಾಕ್ಯೂಮ್ ಏನಿದೆ, ಆ ವ್ಯಾಕ್ಯೂಮನ್ನು ತುಂಬುವುದಕ್ಕೆ ಸಾಧ್ಯ ಇಲ್ಲ. ಅದು BJP ಎದುರಿಸ್ತಾ ಇರುವಂಥದ್ದು ಮೊದಲೇ. ಎರಡನೇದು, ಯಡಿಯೂರಪ್ಪನವರಿಗೆ ಮತ ತರುವ ಒಂದು ಶಕ್ತಿ ಇತ್ತು. ಯಡಿಯೂರಪ್ಪನವರನ್ನು ಮುಖ ನೋಡಿ ಮತ ಹಾಕುವವರಿದ್ದರು. ಆದರೆ ಇಲ್ಲಿರುವ ಈಗಿನ ಸಮಸ್ಯೆ ಅಂದರೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ನೋಡಿ ಯಾರೂ ಮತ ಹಾಕಲ್ಲ. ಅವರ ಮುಖ ಮತವನ್ನು ತರಲ್ಲ. ಅವರು ಎಷ್ಟು ದುರ್ಬಲರು ಅಂದರೆ 4 ಜನ ಅವರು ಹಿಂದೆ ಇದ್ದಾರೋ ಗೊತ್ತಿಲ್ಲ ನನಗೆ. BJP ಪಕ್ಷ ಮತ್ತು ಮೋದಿ ಮುಖ ಮತ್ತು ಅಮಿತ್ ಶಾ ಸ್ಟ್ರಾಟಜಿ ಮಾತ್ರ BJPಗೆ ಮತವನ್ನು ತರಬೇಕು. ಇವರು ಅತಿ ದುರ್ಬಲ ಮುಖ್ಯಮಂತ್ರಿ. ಇದು BJPಗಿರುವ 2ನೇ ಬಹುದೊಡ್ಡ ಸವಾಲು. 3ನೇದು, ಲಿಂಗಾಯತರ ಒಗ್ಗಟ್ಟನ್ನು ಕಾಪಾಡಿಕೊಂಡು ಬರುವಂಥದ್ದು. ಯಡಿಯೂರಪ್ಪ ಒಂದು ರೀತಿಯಲ್ಲಿ ಲಿಂಗಾಯತರ ಪ್ರಶ್ನಾತೀತ ನಾಯಕರಾಗಿ ಬೆಳೆದಿದ್ದರು. ಲಿಂಗಾಯತರು ಅವರು ತಮ್ಮ ನಾಯಕರು ಅಂತ ಒಪ್ಪಿಕೊಂಡಿದ್ದರು. ಆದರೆ ಅದೇ ಸ್ಥಿತಿ ಈಗಿಲ್ಲ. ಲಿಂಗಾಯತರ ಒಗ್ಗಟ್ಟನ್ನು ಕಾಪಾಡಿಕೊಂಡು ಬರುವುದು ಬಹುದೊಡ್ಡ ಸಮಸ್ಯೆ. ಈಗ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಈ ಸವಾಲನ್ನು ಅವರು ಎದುರಿಸಬೇಕಾಗಿದೆ. 3ನೇದು ಪರಿಸ್ಥಿತಿ ಬದಲಾದದ್ದು BJPಯ ಒಳಗಡೆನೆ ಮತ್ತು ರಾಜ್ಯದ ಸಾಮಾನ್ಯ ಜನರ ಹತ್ರ ನೀವು ಮಾತನಾಡ್ತಾ ಇದ್ದರೆ ಇದೆಲ್ಲ ಬೇಕಿತ್ತ ಅನ್ನುವ ಪ್ರಶ್ನೆಯನ್ನು ಅವ್ರು ಕೇಳ್ತಾರೆ. ಯಾವುದು? ಅದು ಅಲ್ಪಸಂಖ್ಯಾತರ ಮೇಲೆ ಸತತವಾಗಿ ನಡೆಯುತ್ತಿರುವ ದಾಳಿ. ಇದರ ಅಗತ್ಯ ಇತ್ತ ಅನ್ನುವ ಪ್ರಶ್ನೆಯನ್ನು ಸಾಮಾನ್ಯ ಜನ ಕೇಳ್ತಿದ್ದಾರೆ. ಆದ್ದರಿಂದ ಬಜರಂಗ ದಳ, ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್ ಏನು ಪ್ರಾರಂಭ ಮಾಡಿದೆ ಇದು ಬೂಮ್ರ್ಯಾಂಗ್ ಆಗಬಹುದು BJPಗೆ. ಅವರು ಅಂದುಕೊಂಡಂತೆ ಇದರಿಂದ ತಮಗೆ ರಾಜಕೀಯ ಲಾಭ ಬರುತ್ತೆ ಅಂದರೆ ಮೂರ್ಖರು. ಯಾಕಂದರೆ ಕರ್ನಾಟಕದ ಜನ ಈ BJP ಸಂಘ ಪರಿವಾರದಷ್ಟು ಕಮ್ಯುನಲ್ ಅಲ್ಲ. ಅವರು ಕೋಮು ಸೌಹಾರ್ದತೆಯ ಇತಿಹಾಸ ಅವರಿಗೆ ಗೊತ್ತು. ಕೋಮು ಸೌಹಾರ್ದತೆಯಲ್ಲಿ ಬದುಕ್ತಾ ಇರುವವರು ಕರ್ನಾಟಕದ ಜನ. ಸೊ ಆ ಕಾರಣಕ್ಕಾಗಿ ಇದು ಇವರಿಗೆ ಬೂಮ್ರ್ಯಾಂಗ್ ಆಗಬಹುದು ಅಂತ. ಇನ್ನು ಚುನಾವಣೆ ಬರುವಾಗ ಇನ್ನೂ ಹೆಚ್ಚು ಮಾಡ್ತಾ ಹೋದರೆ ಅವರು ಸಂಪೂರ್ಣವಾಗಿ ಇದರ ಹೊಡೆತವನ್ನು ತಿನ್ನಲೇಬೇಕಾಗತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಸೊ ಅದರ ಜೊತೆಗೆ ಈ ಒಂದು BJPಯ ಒಳಗಡೆ ಇರುವ ಗುಂಪುಗಳಿದೆಯಲ್ಲ, ಗುಂಪು ರಾಜಕೀಯ, ಆ ಗುಂಪು ರಾಜಕೀಯವನ್ನು ತಡೆಗಟ್ಟುವ ಶಕ್ತಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಿಲ್ಲ. ಕಟೀಲ್ ಬಿಡಿ, ಅವರು ಕಟೀಲ್ ಬಗ್ಗೆನೇ ಅವರು ಪಕ್ಷದ ಅಧ್ಯಕ್ಷರಾದರೂ ಕೂಡ ಅವರು ನಿಷ್ಪ್ರಯೋಜಕರು ಅನ್ನೋ ತೀರ್ಮಾನಕ್ಕೆ BJP ವರಿಷ್ಠರೇ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಪಕ್ಷದ ಅಧ್ಯಕ್ಷರಿಗೂ ಶಕ್ತಿ ಇಲ್ಲ, ಮುಖ್ಯಮಂತ್ರಿಗಳು ಶಕ್ತಿ ಇಲ್ಲ. ಈ ನಾಮಕಾವಸ್ಥೆ ಇರ್ತಾರಲ್ಲ, ಇವರು ನಾಮಕಾವಸ್ಥೆಯ ಮುಖ್ಯಸ್ಥರಾಗಿ ಕೂತಿದ್ದಾರೆ. ಸೊ ಇದು ಇತ್ತೀಚಿನ ಈ ಬೆಳವಣಿಗೆಗಳು BJP ವರಿಷ್ಠರು ಏನಿದ್ದಾರೆ ಆ ವರಿಷ್ಠರಿಗೂ ಆತಂಕವನ್ನು ಉಂಟು ಮಾಡಿದೆ ಅನ್ನೋದು ವರದಿಗಳಿವೆ. ಇದು ಒಂದು ಮಿತಿಯನ್ನು ಮೀರ್ತಾ ಇದೆ ಅನ್ನುವ ಭಾವನೆ BJPಯ ಕೆಲವು ನಾಯಕರಿಗೆ ಬರ್ತಾ ಇದೆ. ಆ ಕಾರಣಕ್ಕಾಗಿಯೇ ಅಮಿತ್ ಶಾ ಅವರು ಮೊನ್ನೆ ಏನು ಬಂದರು ಕರ್ನಾಟಕಕ್ಕೆ, ಆ ಸಂದರ್ಭದಲ್ಲಿ ಒಂದು ಸೂಚನೆಯನ್ನು ಕೊಟ್ಟರು ಅಂತ ಹೇಳಲಾಗ್ತಾ ಇದೆ. ಅವರಿಗೆ ಈ ಕಮ್ಯುನಲ್ ರಾಜಕಾರಣವನ್ನು ಹೇಗೆ ಮಾಡಬೇಕು ಅನ್ನೋದರಲ್ಲಿ ದೇಶದ ಗೃಹ ಸಚಿವರು ನಿಸ್ಸೀಮರು. ಎಲ್ಲಿವರೆಗೆ ಬಳಸ್ಕೋಬೇಕು
ಅನ್ನೋದು ಅಮಿತ್ ಶಾ ಅವರಿಗೆ ಗೊತ್ತು. ಆದರೆ ಕರ್ನಾಟಕದ ರಾಜಕಾರಣಿಗಳಿಗೆ ಬಿ ಜೆ ಪಿ ನಾಯಕರಿಗೆ ಅದರ ಅರಿವೇ ಇಲ್ಲ. ಅವರು ಈ ಬಿ ಜೆ ಪಿ ಸಂಘ ಪರಿವಾರದ ಚಟುವಟಿಕೆಯನ್ನು ಮೂಕ ಪ್ರೇಕ್ಷಕರನ್ನಾಗಿ ನೋಡ್ತಿದ್ದಾರೆ. ಅದರ ಬಳಕೆ ಯಾವಾಗ ಅವರಿಗೆ ಲಾಭ ತರ್ತಿತ್ತು ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಮಾತ್ರ. ಈಗ ಇಲ್ಲಿರುವುದು ಬಿ ಜೆ ಪಿ ಸರ್ಕಾರ ಇರುವುದರಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರ ಹೊರಬೇಕಾಗತ್ತೆ. ಸಮಾಜದ ಒಳಗೆ ಅಶಾಂತಿ ಉಂಟಾದರೆ, ಕೋಮುಗಳ ನಡುವೆ ಗಲಾಟೆ ಪ್ರಾರಂಭವಾದರೆ ಅದರ ಈ ಪರಿಣಾಮವನ್ನು ಎದುರಿಸಬೇಕಾದ್ದು, ಹೊಣೆಗಾರಿಕೆಯನ್ನು ಹೊರಬೇಕಾದ್ದು ಈ ರಾಜ್ಯದ ಸರ್ಕಾರ, ಬೊಮ್ಮಾಯಿ ನೇತೃತ್ವದ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಜಾಗರೂಕತೆಯಿಂದ ವರ್ತನೆ ಮಾಡಿ ಅಂಥೇಳಿ ಬಿ ಜೆ ಪಿ ವರಿಷ್ಠರು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಸೂಚನೆ ಕೊಟ್ಟಿರುವಂಥ ವರದಿಗಳಿವೆ. ಕನ್ಫರ್ಮ್ ಅಲ್ಲ, ಇದು ನನ್ನ ಮೂಲಗಳ ಪ್ರಕಾರ ನನಗೆ ಗೊತ್ತಾದದ್ದು, ತಿಳಿದದ್ದು. ಸೊ ಇದು ಕನ್ಫರ್ಮ್ ಅಲ್ಲ, ಓಪನ್ ಆಗಿ ಕನ್ಫರ್ಮ್ ಮಾಡಿರೋದಲ್ಲ. ಸೊ ಆ ಕಾರಣಕ್ಕೆ ಬಿ ಜೆ ಪಿ ನಾಯಕರ ಮಾತಿನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನಾವು ಗಮನಿಸ್ಬೋದು. ಅವರು ಮೊದಲು ಮಾತಾಡಿದ್ದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಶ್ವರಪ್ಪನವರೇ ಅಜಾದ್ ವಿಚಾರದಲ್ಲಿ ಅದೇ ರೀತಿ ಮಾತಾಡಿದ್ದನ್ನು ಗಮನಿಸ್ಬೋದು. ಮುಖ್ಯಮಂತ್ರಿಗಳು ಇವತ್ತು ಮಾತನಾಡುವಾಗಲೂ ಕೂಡ ಮುಖ್ಯಮಂತ್ರಿಗಳು ಸಮಾಜ ಸಾಮರಸ್ಯವನ್ನು ಕಾಪಾಡ್ಕೋಬೇಕು, ನಮಗೆ ಎಲ್ಲರೂ ಒಂದೇ ಅಲ್ಲ ಅನ್ನೋ ತಮ್ಮ ಕೃತ್ಯದ ಮೂಲಕ ತೋರಿಸ್ತಾರೆ. ಬಾಯಲ್ಲಿ ಮಾತ್ರ ನಮಗೆಲ್ಲರೂ ಒಂದೇ ಅನ್ನುವ ಮಾತನಾಡಿದ್ದಾರೆ. ಇದು ಒಂದು ಮಿತಿಯನ್ನು ಮೀರಬಾರದು ಅಂತ ಅಂದುಕೊಂಡು ಅವರು ಹೇಳಿರುವ ಮಾತುಗಳು. ಆದರೆ ಈ ಸಂಘ ಪರಿವಾರದ ಸಂಘಟನೆಗಳೇನಿವೆ, ಶ್ರೀರಾಮ್ ಸೇನೆ ಅಂತ ಒಂದು ಸಂಘಟನೆ ಏನಿದೆ, ಬಜರಂಗ ದಳದಂಥ ಸಂಘಟನೆ, ಅವರಿಗೆ ಹಿಂದಿಲ್ಲ ಮುಂದಿಲ್ಲ, ಅವರಿಗೆ ಇದ್ಯಾವುದೂ ಅರ್ಥ ಆಗಲ್ಲ. ಯಾಕೆಂದರೆ ನಾವು ಕಾಮನ್ ಸೆನ್ಸನ್ನು ಮರ್ತ್ಕೊಂಡ್ರೆ ಹೀಗಾಗುತ್ತೆ, ನಮಗೆ ಧರ್ಮದ ಅಮಲು ತುಂಬಿದರೆ ಹಾಗಾಗುತ್ತೆ, ನಮಗೆ ಸತ್ಯ ಕಾಣಲ್ಲ. ಆದ್ದರಿಂದ ಅವರು ಇವ್ರ ನಿಯಂತ್ರಣಕ್ಕೆ ಒಳಪಡ್ತಾರಾ ಇಲ್ಲೋ ಗೊತ್ತಿಲ್ಲ. ಅದು ಹೇಗೆ ಅಂದರೆ ಒಂಥರ ಈ ನಮ್ಮಲ್ಲಿ ಈ ಗೊಣಬೆಗೆ ಬೆಂಕಿ ಹಾಕೋದು ಅಂತಾರೆ. ಈ ಗದ್ದೆಗಳಲ್ಲಿ ನೀವು ಕೊಯ್ಲು ಆದಮೇಲೆ ಹುಲ್ಲಿನ ರಾಶಿ ಮಾಡಿಟ್ಟಿರ್ತಾರೆ, ಅದಕ್ಕೊಂದ್ಸಲ ಬೆಂಕಿ ಬಿದ್ದರೆ ಅದು ಪೂರ್ಣ ಸುಟ್ಟೆ ಹೋಗೋದೇ ಹೊರತು ಇನ್ನೇನೂ ಆಗಲ್ಲ. ಆ ಸ್ಥಿತಿಯಲ್ಲಿ ಇರುವಂಥ ಜನ ಇವರು ಬೆಂಕಿ ಹಚ್ಚುವುದೇ ಇವ್ರ ಕೆಲಸ. ಆವಾಗ ಅದನ್ನು ನಂದಿಸುವುದಕ್ಕೂ ಸಾಧ್ಯ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ. ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವುದಕ್ಕಾಗಿ ಆತಂಕ ಪ್ರಾರಂಭ ಆಗಿದೆ. ನಾನು ಹೇಳಿದೆ, ಬೊಮ್ಮಾಯಿ ಅವರು ದುರ್ಬಲ ಮುಖ್ಯಮಂತ್ರಿಗಳು ಅಂತ. ಅವರ ದೌರ್ಬಲ್ಯವನ್ನು ನಾವು ಪಟ್ಟಿ ಮಾಡ್ತಾ ಹೋಗೋದು ಅದು ಬಿ ಜೆ ಪಿಗೆ ಹೊಡ್ತಾ ಅಂತ. ಯಾಕಂದರೆ ಜನ ಅಲ್ಟಿಮೇಟ್ಲಿ ಏನು ಬಯಸ್ತಾರೆ ಅಂತಂದರೆ ಶಾಂತಿ ಮತ್ತು ಸಮಾಧಾನ. ಬೆಂಗಳೂರು IT-BT ಕೇಂದ್ರ ಆಗಿತ್ತು. ಈಗಾಗಲೇ ತೆಲಂಗಾಣ ಮುಖ್ಯಮಂತ್ರಿಗಳು ಹೈದರಾಬಾದಿಗೆ ಬನ್ನಿ ಅಂತ ಕರೆ ನೀಡಿ ಆಗಿದೆ. ಅದಕ್ಕೆ ಉತ್ತರ ಕೊಟ್ಟಿರ್ಬೋದು, ಸುಧಾಕರ್ ಉತ್ತರ ಕೊಟ್ಟಿರ್ಬೋದು, ಇನ್ನೊಬ್ಬ ಮಂತ್ರಿ ಉತ್ತರ ಕೊಟ್ಟಿರ್ಬೋದು. ಉತ್ತರದಿಂದ ಏನೂ ಆಗಲ್ಲ, ವಾಸ್ತವ ಏನು ಅನ್ನೋದು ಭಾಳ ಮುಖ್ಯ. ಸೊ ಈ ಪರಿಣಾಮವಾಗಿ IT-BTಗಳ ಶುರುವಾದ ಆತಂಕ ಇದೆಯಲ್ಲ, ಅದು ಕೆಲವು ಕೈಗಾರಿಕೆಗಳು ತೆಲಂಗಾಣಕ್ಕೆ ಅಂದರೆ ಹೈದರಾಬಾದ್ಗೆ ಶಿಫ್ಟ್ ಆಗುವ ವಾತಾವರಣ ಸೃಷ್ಟಿಸಬಹುದು. ಇಂಡಿಯಾದ ಸಿಲಿಕಾನ್ ವ್ಯಾಲಿ ಅಂತ ಹೆಸರು ಪಡೆದಂಥ ಬೆಂಗಳೂರಿನಲ್ಲಿರುವ ಈ ಇಂಡಸ್ಟ್ರಿಗಳು ಶಿಫ್ಟ್ ಆದರೆ ನಾವೆಲ್ಲ ರಾಮ ಜಪ ಮಾಡ್ತಾ ಕೂತಿರ್ಬೇಕು, ಜೈ ಜೈ ರಾಮ್ 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 ಅಂತ. ಅದು ದುಡ್ಡು ಕೊಟ್ಟು ಮಾಡಿಸ್ಬೇಕು. ನಾನೊಂದ್ಸಲ ಅಯೋಧ್ಯೆಗೆ ಹೋಗಿದ್ದೆ. ಸೊ ಇದಕ್ಕಿಂತ ಮೊದಲು ಅಲ್ಲಿ ರಾತ್ರಿ ಹೊತ್ತು ಈ ದೇವಸ್ಥಾನದಲ್ಲಿ ಕೂತ್ಕೊಂಡು ಭಜನೆ ಮಾಡಿದರೆ ಆ ಕಾಲದಲ್ಲಿ 50 ಪೈಸೆ ಕೊಡ್ತಿದ್ರು. ರಾತ್ರಿ ಬೆಳಗ್ಗೆ ಆಗುತ್ತೆ, ಯಾರಾದರೂ ಕೂತ್ಕೊಂಡು ಭಜನೆ ಮಾಡ್ಬೋದು, ಬೆಳಗ್ಗೆ ಆಗೋ ಹೊತ್ತಿಗೆ 50 ಪೈಸೆ ಕೊಟ್ಕೊಳ್ತಿದ್ರು. ಸೊ ಹಾಗೆ ನಾವೆಲ್ಲ ಕೂತ್ಬಿಟ್ಟು ದೇವಸ್ಥಾನದಲ್ಲಿ ಭಜನೆ ಮಾಡುವ ಸ್ಥಿತಿಗೆ ಇವರು ನಮ್ಮನ್ನು ತರ್ತಾರೆ ಅನ್ನೋದರಲ್ಲಿ ನನಗೆ ಅನುಮಾನ ಇಲ್ಲ. ಸೊ ಬೊಮ್ಮಾಯಿ ಅವರ ಸಮಸ್ಯೆ ಮತ್ತು ಬಿ ಜೆ ಪಿ ಸಮಸ್ಯೆ ಏನು ಅಂತಂದರೆ, ಈ ಸಂಪುಟ ವಿಸ್ತರಣೆಗೆ ಹೊರಟಂಥ ಸಂದರ್ಭದಲ್ಲಿ ಅದು ಸಂಪುಟ ವಿಸ್ತರಣೆಯಿಂದ ಮಾತ್ರ ಸರ್ಕಾರಕ್ಕೆ ಬಹಳ ಅದ್ಭುತವಾದ ಹೆಸರು ಬಂದುಬಿಟ್ಟು ನಾಳೆ ಅವರು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗಲ್ಲ. ಸೊ ಇವರು ಹಿಜಾಬ್ ಮತ್ತು ಏನು ಮುಸ್ಲಿಂ ವ್ಯಾಪಾರಿಗಳ ದೇವಸ್ಥಾನ ನಿರ್ಬಂಧ ಮಾಡಿದ್ರು, ಅಜಾನ್ ವಿಚಾರ ಬಂತು. ಸೊ ಈ ವಿಚಾರಗಳು ಏನಿವೆ, ಈ ವಿಚಾರಗಳನ್ನು ಈ ವಿವಾದಗಳ ಸಂದರ್ಭದಲ್ಲಿ ಈ ಸರ್ಕಾರ ಒಂದು ಸರ್ಕಾರವಾಗಿ ವರ್ತನೆ ಮಾಡಲೇ ಇಲ್ಲ. ಅಂದರೆ ಅವರೊಂದು ಪಾರ್ಟಿಯಾಗಿ ಮೌನವಾಗಿ ಕೂತು ನೀವು ಮಾಡ್ರಯ್ಯ, ನಾವಿದ್ದೀವಿ, ನೋಡ್ಕೊತೀವಿ, ನೀವೇನು ಬೇಕಾದ್ರೂ ಮಾಡಿ ಅನ್ನುವ ಒಂದು ರೀತಿ ನಡೆದುಕೊಟ್ರು ಅನ್ನೋ ಭಾವನೆ ಸಾಮಾನ್ಯ ಜನರಲ್ಲಿ ಇದೆ. ಸೊ ಯಾವ ಸಂದರ್ಭದಲ್ಲೂ ಕೂಡ ಇವರು ಸ್ಪಷ್ಟವಾದ ತೀರ್ಮಾನವನ್ನೇ ತೆಗೆದುಕೊಂಡಿಲ್ಲ. ಈ ಸರ್ಕಾರ ಇದೆಯೋ ಇಲ್ಲವೋ
ಅಂತ ಜನ ಯೋಚನೆ ಮಾಡುವಂಥ ಸ್ಥಿತಿ ಆದದ್ದು. ಸೊ ಹೀಗೆ ಈ ಸಂಘ ಪರಿವಾರಕ್ಕೆ ಬೆಂಬಲ ನೀಡ್ತಾ ಮುಖ್ಯಮಂತ್ರಿಗಳು ಒಂದು ರೀತಿಯಲ್ಲಿ ಧ್ಯಾನದಲ್ಲಿ, ಬಕ ಗೊತ್ತಲ್ವಾ, ಅದು ಮೀನು ಬರುತ್ತೆ ಅಂತ ಕಾಯ್ತಾ ಕೂತಿರುತ್ತೆ ಕಣ್ಣು ಮುಚ್ಕೊಂಡು, ಧ್ಯಾನ ಮಾಡ್ತಿದ್ದೀನಿ ಅಂತ ಅಲ್ಲ, ಅದು ಮೀನು ಹಿಡಿಯೋದಕ್ಕೆ. ಸೊ ಮುಖ್ಯಮಂತ್ರಿಗಳು ಈ ಧ್ಯಾನದಲ್ಲಿ ನಿರತರಾಗಿದ್ದರು. ಯಾವಾಗ ಇದರ ಫಲ ಸಿಗುತ್ತೆ ನನಗೆ, ಇವರು ಹಿಂಗೆ ಮಾಡ್ತಾ ಇರಲಿ, ಗಲಾಟೆ ಮಾಡ್ತಿರಲಿ, ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನನಗೆ ಓಟ್ ಹಾಕ್ಬಿಡ್ತಾರೆ, ಮೂರ್ಖತನದ ಪರಮಾವಧಿ. ಕರ್ನಾಟಕದ ಜನ ಮೂರ್ಖ ಅಲ್ಲ, ನೀವು ಅಧಿಕಾರದಲ್ಲಿರುವವರು ಮೂರ್ಖರು, ನಿಮ್ಮ ತಲೆ ಒಳಗೆ ಇಲ್ಲ. ಬರೇ ಕೋಮು ರಾಜಕಾರಣ, ಅದರ ಲಾಭದ ಬಗ್ಗೆ ಯೋಚನೆ ಮಾಡ್ತೀರಿ. ಸಾಮಾನ್ಯ ಜನ ಅಷ್ಟು ಕೋಮುವಾದಿಗಳಲ್ಲ ಅಂತ. ಸೊ ಇವತ್ತು ಕೂಡ ನಾವು ಕಾನೂನು ಪ್ರಕಾರ ಕೈಗೊಳ್ತೀನಿ, ಅದು ಇದು ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳಿದರು. ಈ ನಡುವೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕಮಲದ ಪಂಥ ಅವರೇನೋ ನೋಟಿಸ್ ಕೊಟ್ಟಿದ್ದಾರಂತೆ. ಸೊ ಹೈಕೋರ್ಟ್ ಆದೇಶದ ಪ್ರಕಾರ ದೇವಸ್ಥಾನಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಒಂದು ಮಿತಿಯನ್ನು ಮೀರಿ ಶಬ್ದ ಇರಬಾರ್ದು ಅಂತ ಮಾಡಿದಾರಂತೆ. ಕೆಲವು ಮೈಕ್ಗಳನ್ನು ಇನ್ನೊಂದನ್ನು ಜಪ್ತ್ ಮಾಡಲಾಗಿದೆ ಅನ್ನುವ ವರದಿ ಇದೆ. ಇದೆಲ್ಲ ಒಂದು ಷಡ್ಯಂತರದ ಭಾಗ. ಹಾಗಿದ್ದರೆ ನೀವು ಅಜಾನ್ ನಿಲ್ಲಿಸುವವರು ಅಣ್ಣಮ್ಮ ದೇವಿ, ಗಣೇಶೋತ್ಸವ, ದೀಪಾವಳಿ ಉತ್ಸವ, ಜಾತ್ರೆಗಳನ್ನು ನಿಲ್ಲಿಸ್ತೀರಾ, ಶಬನಮಾಲವನ್ನು ತಡಿತೀರಾ? ಈ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.